ಇವ್ರಿಗೆ ಯಾಕೆ ಒಂದು ವರ್ಷ ಎಜುಕೇಷನನ್ನು ಡ್ರಾಪ್ ಹೊಡ್ಸಿದ್ದೀನಿ ಅಂತಂದ್ರೆ, ಚಿಕ್ಕ ಹುಡುಗ ಸೈಟ್ ತಗೋತಾನಂದ್ರೆ ನಂಬ್ತೀರಾ? 2.5 ಲಕ್ಷ ಸ್ಯಾಲ್ರಿ ಬರ್ತಿತ್ತು. ಯಾಕೆ ಬಿಟ್ರು ಅವರು? ಕಂಪ್ಲೀಟಾಗಿ ಅದನ್ನ ಅವ್ರ ಕಮರ್ಷಿಯಲ್ ಬಿಸ್ನೆಸ್ ಅವ್ರಿಗೆ ಕೊಡ್ತಾ ಇದ್ದೀನಿ. ಚಿಕ್ಕ ಏಜಲ್ಲಿ ಯಾರು ಮಾಡಬಾರ್ದು ಅಂತ ಏನಾದರೂ ಇದೆಯಾ? ಎಷ್ಟೋ ಕೋಟಿ ದುಡಿತಿದ್ದಾರೆ, ಲಕ್ಷ ದುಡಿತಿದ್ದಾರೆ. 5-6 A4 ಶೀಟಲ್ಲಿ ನನ್ನ ಹೆಸರನ್ನ ಪ್ರಾಕ್ಟೀಸ್ ಮಾಡಿದ್ದೀನಿ. ನಂದು 3.5 ಮಿಲಿಯನ್ ವ್ಯೂಸ್ ಬಂದಿದೆ. ಆ ಒಂದೇ ಒಂದು ವಿಡಿಯೋದಿಂದ ಹತ್ತತ್ರ 1.5 ಲಕ್ಷ ಬಂದಿದೆ. 9% ಜಾಸ್ತಿನ ಇಲ್ಲ 0.1% ಜಾಸ್ತಿನ ಅಂತ ಸ್ಟೂಡೆಂಟ್ ಏನೋ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತಂದ್ಬಿಟ್ಟು ನಾವು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗ ಹೇಳಬೇಕು ಅಂತಂದ್ರೆ ಎಲ್ಲರೂ ನಗ್ತಾ ಇದ್ರು. ಸಿಂಗಲ್ ಫ್ಯಾಮಿಲಿ 8 ಯೂಟ್ಯೂಬ್ ಚಾನಲ್ಸ್. ಒನ್ ಇಸ್ ವರ್ಲ್ಡ್ ಫಸ್ಟ್ ಯೂಟ್ಯೂಬರ್ ಹೌಸ್. Then comes with the existing channel, Make Your Own Creation, Datta Benur Creation. In Kannada, Datta Benur Family Blog. YouTuber House Kirti, YouTuber House Uchit, YouTuber House Food. So total 8 channels in single family. Subscribe to all my 8 YouTube channels. In India, I am the first started offline YouTube masterclass face-to-face A to Z practical training and also online one-to-one training. I have total 12 years experience. I have 2 gold play buttons and also I am into aero modeling workshop as well as online and offline. If you need my support, please contact given the contact number. Single family 8 YouTube channels. One is world first YouTuber house. Then comes with the existing channel, Make Your Own Creation, Datta Benur Creation. In Kannada, Datta Benur Family Blog. YouTuber House Kirti, YouTuber House Uchit, YouTuber House Food. So total 8 channels in single family. Subscribe to all my 8 YouTube channels. In India, I am the first started offline YouTube masterclass face-to-face A to Z practical training and also online one-to-one training. I have total 12 years experience. I have 2 gold play buttons and also I am into aero modeling workshop as well as online and offline. If you need my support, please contact given the contact number. ಸೊ ಇವತ್ತು ಏನಪ್ಪ ಟಾಪಿಕ್ಕು ಅಂತಂದರೆ ಎಜುಕೇಷನ್. ಸೊ ನನ್ನ ಮಕ್ಕಳಿಗೆ ಆ್ಯಕ್ಚುಲಿ ನನ್ನ ಮಗ ಬಂದು ಸೆಕೆಂಡ್ ಸ್ಟ್ಯಾಂಡರ್ಡ್ ಸ್ಕೂಲ್ಗೆ ಹೋಗಬೇಕಾಗಿತ್ತು. ಒಂದು ಐ ಥಿಂಕ್ ಒಂದು 10 ದಿವಸ ಹೋದ, ನಾನು ಒಂದು 10 ಡೇಸ್ ಹೋದ್ನಾ. ಸೊ 10 ಡೇಸ್ ಹೋದ. ಆಮೇಲೆ ಮಗಳು ಕೂಡ ಒಂದು 10 ಡೇಸ್ ಹೋದಳು. ಸೊ ಇಬ್ಬರಿಗೆ ಕೂಡ, ಇವಳಿಗೆ ಯಾವುದು ಸ್ಕೂಲ್ ಹೋಗಿದ್ದೀವಿ, ನರ್ಸರಿ ಮುಗಿಸಿ LKG. ಸೊ ಇವಾಗ ಇಬ್ಬರು ಕೂಡ ಸ್ಕೂಲು ನಾನು ಡ್ರಾಪ್ ಮಾಡಿಸಿದ್ದೀನಿ 1 ವರ್ಷ. ಸೊ ಯಾಕೆ ಡ್ರಾಪ್ ಮಾಡಿಸಿದ್ದೀನಿ ಅಂತಂದರೆ, ಇತ್ತೀಚೆಗೆ ನನಗೂ ಒಂದೊಂದು ಕ್ವಶನ್ ಬರ್ತಿದೆಯಾ, ಏನಪ್ಪ ಓದಿಬಿಟ್ಟು ಫ್ಯೂಚರು ಈಗ ನಮ್ಗಳಿಗೇ ಕೆಲಸ ಸಿಗೋಕ್ಕೆ ರೆಡಿ ಇಲ್ಲ. ಇವಾಗ ನೀವು ನೋಡಿದ್ದೀರಾ, ಮೊನ್ನೆ ಧಾರವಾಡಲ್ಲಿ ಸಿಕ್ಕಾಪಟ್ಟೆ ಜನ ಅನ್ಎಂಪ್ಲಾಯ್ಮೆಂಟು ಸ್ಟ್ರೈಕ್ಗಳಲ್ಲಿ ಮಾಡ್ತಿದ್ರು. ಇವಾಗ ನಿನ್ನೆ ಒಂದು ನ್ಯೂಸ್ ನೋಡ್ತಿದ್ದೀನಿ, ನೀಟ್ ಎಕ್ಸಾಮ್ಸ್ ಅದು ಏನೋ ಕ್ವಶನ್ ಪೇಪರ್ ಲೀಕ್ ಆಗಿದೆ ಅಂತಂದ್ಬಿಟ್ಟು ಎಷ್ಟೊಂದು ಸ್ಟ್ರೈಕ್ ನಡೀತಿದೆ. ಸುಮಾರು ಜನ ಸ್ಟೂಡೆಂಟ್ ಏನೋ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತಂದ್ಬಿಟ್ಟು. ಅಲ್ಲ, ಇವ್ರಿಗೆ ಓದಿಸಿ ಮುಂದೆ ಕೆಲಸ ಸಿಗುತ್ತೆ ಅಂತ ಏನು ಗ್ಯಾರಂಟಿ? ಈಗ ಫಾರ್ ಎಕ್ಸಾಂಪಲ್ಲು ಯಾಕೆ ಹೇಳ್ತೀನಿ, ಇದು ನನ್ನ ಅಭಿಪ್ರಾಯ ಹೇಳ್ತೀನಿ, ನಿಮಗೆ ಬಿಟ್ಕೊಟ್ಟಿರೋದು. 99% ಜನ ಚೇಸ್ ಮಾಡ್ತಾ ಇರೋದು ಎಜುಕೇಷನ್. ಅದರಲ್ಲಿ ಬೇರೆ ಬೇರೆ ಕ್ಯಾಟಗರಿ, ಡಾಕ್ಟರ್ ಆಗಿರ್ಬೋದು, ಇಂಜಿನಿಯರಿಂಗ್ ಆಗಿರ್ಬೋದು, ಏನೇನೋ ಬರುತ್ತೆ. 0.1% ಜನ ಸೋಷಿಯಲ್ ಮೀಡ್ಯಾದಲ್ಲಿ ಇವಾಗ ಶುರುವಾಗಿರೋದು. ಸೊ ಈಗ ನಾನು ಹೇಳ್ತಿರೋದು 9% ಜಾಸ್ತಿನ ಇಲ್ಲ 0.1% ಜಾಸ್ತಿನ ಅಂತ ಅಂದರೆ ಫ್ಯೂಚರ್ ಎಲ್ಲಿದೆ ಅಂತ ನೋಡ್ಕೊಳ್ಳಿ ನೀವು. ಸೊ ಇವಾಗ ನನಗೂ ಕೂಡ ನಮ್ಮ ತಂದೆ ಓದಲಿ ಅಂಥೇಳಿ ನಮಗೂ ಕೂಡ ತುಂಬ ಕಡೆ ಓದಿಸೋರು, ಹಾಸ್ಟೆಲ್ಗೆ ಹಾಕಿದ್ರು. ಆಮೇಲೆ ಬೇರೆ ಬೇರೆ ಕನ್ನಡ ಮೀಡಿಯಮಿಂದ ಇಂಗ್ಲೀಷ್ ಹಾಕಿದ್ರು, ಇಂಗ್ಲೀಷ್ ಮೀಡಿಯಮಿಂದ ಕನ್ನಡಕ್ಕೆ ಬಂದವರು ನೋಡಿದ್ರೆ ಲಾಸ್ಟಿಗೆ ಫೈನಲಾಗಿ ನಾನು ಎಲ್ಲಿ ಓದಲಿಲ್ಲ. ನಾನು ಸ್ಟಡೀಸಲ್ಲೇ ಆ್ಯಕ್ಚುಲಿ ಹೇಳಬೇಕಂತಂದರೆ ವೀಕು. ನಾನು ಆ್ಯಕ್ಚುಲಿ ಪ್ರಾಕ್ಟಿಕಲ್ಲು, ನೀವೇನಾದರೂ ಮಾಡಿ ನಾನು ನೋಡಿಬಿಟ್ಟೆ ಕಲ್ತ್ಕೊಂಡ್ಬಿಡ್ತೀನಿ. ನೀವು ನಾನು ಬಾಯಿ ಓಪನ್ ಮಾಡಿ ಹೇಳಬೇಕಂತ ಏನೂ ಇಲ್ಲ, ಬರೀ ನೋಡ್ತಾ ಪಕ್ಕದಲ್ಲಿ ಕೂತ್ಕೊಂಡ್ರೆ ಸಾಕು. ಕಲ್ತ್ಕೊಳ್ಳೋಷ್ಟು ಕೆಪಾಸಿಟಿ ನನಗೆ, ಅಂದರೆ ಪ್ರಾಕ್ಟಿಕಲ್ ಕೆಪಾಸಿಟಿ ಜಾಸ್ತಿ ಇರೋದು. ಒಬ್ಬರು ಥಿಯರಿ ಇರುತ್ತೆ. ಫಾರ್ ಎಕ್ಸಾಂಪಲ್, ಈಗ ಒಬ್ಬರು ಬುಕ್ ಓದಿ ಎಲ್ಲ ಒಳ್ಳೆ ಮಾರ್ಕ್ಸ್ ತೆಗೆದಿರ್ತಾರೆ, ಎಲ್ಲ ಆಗುತ್ತೆ, ಕೆಲಸ ಸಿಗಲ್ಲ ಅವ್ರಿಗೆ. ಅಲ್ಲಿ ಹೋಗಿ ಯಾರೋ ಒಬ್ರು ಇಂಟರ್ವ್ಯೂ ಕ್ವಶನ್ ಕೇಳ್ತಿರ್ಬೇಕಂತಂದರೆ ಆನ್ಸರ್ ಮಾಡೋಕ್ಕೆ ಬರೋಲ್ಲ. ಯಾಕಂದರೆ ಬುಕ್ ಓದಿದ್ದಲ್ಲಿ ಪ್ರಾಕ್ಟಿಕಲ್ಲಾಗಿ ಹೆಂಗೆ ಕ್ವಶನ್ಸ್ ಬರುತ್ತಂತ ಹೇಳೋಕ್ಕಾಗೋದೇ ಇಲ್ಲ. ಸೊ ಯಾವ ವ್ಯಕ್ತಿ
ಪ್ರಾಕ್ಟಿಕಲ್ ನಾಲೆಡ್ಜ್ ಇರುತ್ತೋ, ಸ್ಕಿಲ್ಸ್ ಇರುತ್ತೋ, ಒಂದು ಕ್ವಶನ್ಗೆ ಈ ಥರ ಒಂದು ಆನ್ಸರ್ ಮಾಡಬೇಕು ಅಂತ ಇರುತ್ತೋ ಅಂಥವ್ರು ಮಾತ್ರ ಆ್ಯಕ್ಚುಲಿ ಸರ್ವೈ ಆಗೋಕ್ಕಾಗೋದು. ಈಗ ಯಾರೋ ಒಬ್ರು ಹೆಚ್ ಆರ್ ಕ್ವಶನ್ ಕೇಳಿದ ತಕ್ಷಣ ಅವರು ಬುಕ್ಕಲ್ಲಿ ಕೊಟ್ಟಿರಲ್ಲ, ಹೆಚ್ ಆರ್ ಏನು ಕ್ವಶನ್ ಕೇಳ್ತಾನೆ ಅದನ್ನು ಬುಕ್ಕಲ್ಲಿ ಇರಲ್ಲ, ಆನ್ಸರ್ ಏನಿರುತ್ತೆ ಅಂತಂದ್ಬಿಟ್ಟು. ಸೊ ಅದು ಎಲ್ಲ ಒಂದು ಪ್ರಾಕ್ಟಿಕಲ್ ಹೇಳಬೇಕಂತಂದರೆ. ಸೊ ಇವತ್ತು ನಾನೇನು ಹೇಳ್ತಿದ್ದೀನಿ ಅಂತಂದರೆ, ಇವ್ರಿಗೆ ಯಾಕೆ 1 ವರ್ಷ ಎಜುಕೇಷನನ್ನು ಡ್ರಾಪ್ ಹೊಡಿಸಿದ್ದೀನಿ ಅಂತಂದರೆ, 1 ವರ್ಷ ಕಂಪ್ಲೀಟಾಗಿ ನಾನು ಕಂಟೆಂಟ್ ಕಡೆ ಫೋಕಸ್ ಮಾಡ್ತಿದ್ದೀನಿ. ಯಾಕಂತಂದರೆ ಒಂದೊಂದು ಕಂಟೆಂಟ್ ಯಾವ ಥರ ಇದೆ ಅಂತಂದರೆ, ಫ್ಯಾಮ್ಲಿ ಇಲ್ದೇ ಮಾಡೋಕ್ಕಾಗದೇ ಇರೋಂಥ ಕಂಟೆಂಟ್ ಇದೆ. ಸೊ ಈಗ ನಾನೊಬ್ಬನೇ ಏನೂ ಮಾಡೋಕ್ಕಾಗಲ್ಲ, ಇಲ್ಲ ನಮ್ಮ ವೈಫ್ ಇದ್ದರು, ನಾನು ಇಬ್ಬರು ಇದ್ದರೂ ಕೂಡ ಕಂಟೆಂಟ್ ಕಂಪ್ಲೀಟ್ ಆಗೋಲ್ಲ. ಸೊ ನನ್ನ ಮಕ್ಕಳು ಕೂಡ ಜೊತೆಯಲ್ಲಿ ಬೇಕಾಗುತ್ತೆ. ಇದನ್ನು ಇನ್ನೊಂದು ಏನು ಇಂಪಾರ್ಟೆಂಟ್ ಅಂತಂದರೆ, ನನ್ನ ಮಗನಿಗೆ ತೊಗೊಂಡ್ಬಿಟ್ಟು ಒಂದೆರಡು ಪ್ರಾಜೆಕ್ಟ್ಗಳು ಮಾಡಿದ್ದೆ. ಇಲ್ಲಿವರೆಗೂ ಸ್ಕೂಲ್ ಫೀಸ್ ನಾನು 1 ರೂಪಾಯಿನೂ ಕೂಡ ಕಟ್ಟಿಲ್ಲ. ಒಂದು ಆ್ಯಕ್ಚುಲಿ ಹೇಳಬೇಕಂತಂದ್ರೆ ಆ ವೀಡಿಯೋಗಳು ಬಂದಿರೋ ದುಡ್ಡಲ್ಲೇ ಅವನಿಗೆ ನಾನು ಫೀಸನ್ನು ಕಟ್ಟಿರೋದು. ಇವಾಗ ಇನ್ನೊಂದು ದೊಡ್ಡ ಕ್ವಶನ್ ಏನಾಗ್ತಿದೆ ಅಂದರೆ, ಇವರು ತಿಂಗಳಿಗೆ ನಾನು ಅದನ್ನು ಕೂಡ ತೋರಿಸ್ಬಿಡ್ತೀನಿ. ಇಲ್ಲಿ ಎಕ್ಸಾಂಪಲ್ ನಾನು ತೋರಿಸ್ತೀನಿ, ಅದು ಅರ್ನಿಂಗು. ಸೊ ಈ ಕಡೆ ಬನ್ನಿ, ಒಂದು ನಿಮಿಷ. ಇಲ್ಲಿ ಈ ವಿಡಿಯೋ ನೋಡ್ತಿದ್ದೀರಲ್ವಾ, ಈ ವಿಡಿಯೋದಲ್ಲಿ ಬಂದುಬಿಟ್ಟು ಹತ್ತತ್ರ 3.5 ಮಿಲಿಯನ್ ವ್ಯೂಸ್ ಬಂದಿದೆ. ಆ ಒಂದೇ ಒಂದು ವೀಡಿಯೋದಿಂದ ಹತ್ತತ್ರ 1.5 ಲಕ್ಷ ಬಂದಿದೆ. ಸೊ ನೆಕ್ಸ್ಟ್ ವೀಡಿಯೋ ಹೋಗ್ತೀನಿ, ಆ ವಿಡಿಯೋದಿಂದ ಮತ್ತೆ 2.7, ಅದರಿಂದ ಬಂದು 2,44,000 ಬಂದಿದೆ. ಸೊ ಈ ಥರ ಒಂದು ವೀಡಿಯೋಗಳಿಂದನೇ ನಾನು ಬಂದಿರೋ ದುಡ್ಡಿಂದನೇ ಅವನಿಗೆ ಇಲ್ಲಿವರೆಗೂ ಫೀಸ್ ಕಟ್ಟಿರೋದು. ಬಟ್ ಇವಾಗ ಕ್ವಶನ್ಸ್ ಏನು ಬರ್ತಿದೆ ಅಂತಂದರೆ, ಇವ್ರಿಗೆ 1 ವರ್ಷಕ್ಕೆ ನನಗೆ ಖರ್ಚಾಗ್ತಿರೋದು ಫೀಸ್ ಬಂದುಬಿಟ್ಟು 2 ಲಕ್ಷ. ಸೊ ನನ್ನ ಮಗನಿಗೆ 2 ಲಕ್ಷ ಬೇಕು, ನನ್ನ ಮಗಳಿಗೂ ಕೂಡ ಹತ್ತತ್ರ 2 ಲಕ್ಷ ಬೇಕು. ಈ 2 ಲಕ್ಷ 1 ವರ್ಷಕ್ಕೆ ಖರ್ಚು ಹೇಳ್ತಿದ್ದೀನಿ. ಸೊ 10 ವರ್ಷ ಅಂದರೆ 10th ಮುಗಿಯೋಷ್ಟರಲ್ಲೇ ಹತ್ತತ್ರ ಇವರಿಗೆ ಬೇಕಾಗಿರೋದು 20 ಲಕ್ಷ. 20 ಲಕ್ಷ ಬರೀ 10th ಮುಗಿಯೋಷ್ಟರಲ್ಲೇ. ಸೊ ಅದು ಆದ ತಕ್ಷಣ ಇನ್ನು ಫಸ್ಟ್ ಪಿ ಯು ಸಿ, ಸೆಕೆಂಡ್ ಪಿ ಯು ಸಿ ಯಾವುದೋ ಒಂದು ಡಿಗ್ರಿನ ಓದ್ತಾರತ್ತಂದರೆ ಅಂದ್ಕೊಳ್ಳಿ, ಒಂದು ಇವರು ಎಜುಕೇಷನ್ ಅಂದರೆ 20 ರಿಂದ 25 ವರ್ಷ ಆಗೋಷ್ಟರಲ್ಲೇ ಎಜುಕೇಷನ್ ಮುಗಿಯೋಷ್ಟರಲ್ಲೇ ಏನಿಲ್ಲ ಅಂತಂದರೂ ಕೂಡ 50 ಲಕ್ಷದಿಂದ 1 ಕೋಟಿ ರೂಪಾಯಿ ಖರ್ಚು ಮಾಡಬೇಕು. 50 ಲಕ್ಷದಿಂದ 1 ಕೋಟಿ ರೂಪಾಯಿ ಖರ್ಚು ಮಾಡಿಬಿಟ್ಟು ಇವ್ರ ಸ್ಯಾಲ್ರಿ ಎಷ್ಟು ಸಿಗುತ್ತೆ ಗೊತ್ತಾ? 20,000ನೋ 30,000ನೋ 50,000 ಸಿಗುತ್ತೆ. ಯಾಕಂದ್ರೆ ನಂದು ಫಸ್ಟ್ ಜಾಬ್ ಡಿಪ್ಲೊಮೊ ಓದಿಸೋಕ್ಕಂತೇಳಿ ಬೆಂಗಳೂರು ತೊಗೊಂಬಂದು ಹಾಕಿದ್ರು. ಬೆಂಗಳೂರಿಗೆ ಬಂದಾಗ ಫಸ್ಟು ನನಗೆ ಒಂದು ABCD ಬರೆಯೋದಾಗಿರ್ಬೋದು, ABCD ಬರ್ತಿತ್ತು, ನನ್ನ ಹೆಸರು ಬರೆಯೋದಿದ್ದೀನಿ. ಒಂದು 5-6 A4 ಶೀಟಲ್ಲಿ ನನ್ನ ಹೆಸರನ್ನ ಪ್ರಾಕ್ಟೀಸ್ ಮಾಡಿದ್ದೀನಿ, ನನ್ನ ದತ್ತಾತ್ರೇಯ ಬೇನೂರನ್ನ ಹೆಸರು. ಸೊ ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡು ಈ ಥರ ಒಂದು ಸಿಚುವೇಷನಲ್ಲಿ ನಾವು ಇಲ್ಲಿಗೆಲ್ಲ ರೀಚ್ ಆಗಿರೋದು ಹೇಳಬೇಕು ಅಂತಂದರೆ. ಸೊ ಇವ್ರಿಗಂತಲ್ಲ, ಸುಮಾರು ಜನಗಳದ್ದು ಲೈಫೇ ಹಿಂಗೆ ನಡೀತಿದೆ. ಮಕ್ಕಳಿಗೆ ಓದಿಸ್ತಾರೆ, ಮಕ್ಕಳಿಗೆ ಓದಿಸ್ತಾ ತಕ್ಷಣ ಕೆಲಸ ಸಿಗಲ್ಲ, ಒಂದೊಂದು ಕಡೆ ತುಂಬ ಡಿಪೆಂಡೆಂಟಾಗಿ ಪೇರೆಂಟ್ಸ್ ಮೇಲೆ ಕೂತ್ಕೊಂಡಿರ್ತಾರೆ. ಈ ಮಕ್ಕಳು ಓದಿಸೋದು ಕೂಡ ಆ್ಯಕ್ಚುಲಿ ಒಂದು ಬಿಸ್ನೆಸ್ಸೇ. ಈಗ ನಾನು ಇವರಿಗೆ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀನಿ. ಏನಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀನಿ? ಒಂದು ಓದ್ಬಿಟ್ಟು ಕೆಲ್ಸಕ್ಕೆ ಹೋಗಲಿ ಅಂತಂದ್ಬಿಟ್ಟು. ಕೆಲ್ಸಕ್ಕೆ ಕಳ್ಸೋದೇನಕ್ಕೆ? ದುಡ್ಡು ಮಾಡೋಕ್ಕೆ ಅಂತಂದ್ಬಿಟ್ಟು. ಈಗ ನಾನು ಕೆಲ್ಸಕ್ಕೆ ಕಳಿಸಿದ್ರೆ ಅವನು ಇನ್ನೊಬ್ಬನ ಅಂಡ್ರಲ್ಲೇ ಕೆಲಸ ಮಾಡೋದು ಹೋಗ್ಬಿಟ್ಟು, ಅವನೇನು ಓನಾಗಿ ಮಾಡೋಂಥ ಸ್ಕಿಲ್ಸ್ ಅವ್ರಿಗೆ ಬರೋದಿಲ್ಲ. ಓನಾಗಿ ಸ್ಕಿಲ್ಸನ್ನು ಬರಬೇಕು ಅಂತಂದರೆ ಅವ್ರ ಸ್ಕಿಲ್ಸನ್ನು ಐಡೆಂಟಿಫೈ ಮಾಡಬೇಕು, ಅವ್ರಿಗೆ ಏನು ಸಪೋರ್ಟ್ ಕೊಡಬೇಕು ಅದನ್ನು ಮಾಡಬೇಕು. ಯಾಕೆ 20 ರಿಂದ 25 ವರ್ಷ ಓದಲೇಬೇಕು ಅಂತ ತಲೆಯಲ್ಲಿ ಎಲ್ರಿಗೂ ಕೂಡ ಇದೆ, ನನಗಂತೂ ಗೊತ್ತಾಗ್ತಿಲ್ಲ. ನಮ್ಮ ತಂದೆನೂ ಅಷ್ಟೇ, ಅಣ್ಣ ಚೆನ್ನಾಗಿ ಓದಿದ್ದಾನೆ, ನೀನು ಓದಿ ಅಂತಂದ್ಬಿಟ್ಟು ಎಲ್ಲರಿಗೆ ಕಳಿಸೋರು. ನಮ್ಮ ಅಣ್ಣ ದಡ್ಡನ್ನು ನೋಡಿಬಿಟ್ಟು ಅವರು IT ಕಂಪ್ನಿನ ಕೆಲಸನ ಬಿಟ್ಬಿಟ್ರೆ. 2.5 ಲಕ್ಷ ಸ್ಯಾಲ್ರಿ ಬರ್ತಿತ್ತು, ಯಾಕೆ ಬಿಟ್ಟರು ಅವರು? ಯೂಟ್ಯೂಬ್ ಅವ್ರು ಹೇಳ್ಕೊಟ್ಟಿದ್ದು ನನಗೆ. ನಾನು ರಿಸ್ಕ್ ತೊಗೊಂಡು ಫುಲ್ ಟೈಮ್ ಮಾಡಿದೆ. ಫುಲ್ ಟೈಮ್ ಮಾಡಿದ್ರೆ 2019ನಲ್ಲಿ 4.5 ಲಕ್ಷ ತಿಂಗಳಿಗೆ ಬರ್ತಿತ್ತು. ಬಟ್ ನನ್ನ ಜಾಬ್ ಸ್ಟಾರ್ಟ್ ಆಗಿರೋ ಸ್ಯಾಲ್ರಿ ಬಂದು 3,500. ಸೊ ನಂದು ನೋಡಿ ಅವರು IT ಡ್ರಾಪನ್ನು ಮಾಡಿದ್ರು. ಸೊ ಆ ಥರ ನಾನು ಹೇಳತ್ತಂದರೆ, ಎಜುಕೇಷನಲ್ಲೇ ಅರ್ನ್ ಮಾಡ್ತೇವೋ, ಎಜುಕೇಷನ್ ಕಲ್ತ್ರೇ ಅರ್ನ್ ಮಾಡೋಕ್ಕಾಗುತ್ತೆ ಅನ್ನೋದು ತಲೆಯಲ್ಲಿ ತೆಗೆದಾಕ್ಬಿಡಿ. ಯಾಕಂದರೆ ಎಷ್ಟೋ ಜನ ಇವತ್ತು ನಮ್ಮಲ್ಲಿದ್ದರೆ ಮಕ್ಕಳು ಓದಲ್ಲ ಅಂತೇಳಿ ಹಾಸ್ಟೆಲ್ಗೆ ಹಾಕ್ತೀರಾ, ಇಲ್ಲಿದ್ದರೂ ಓದಲ್ಲ, ಅಲ್ಲಿದ್ದರೂ ಓದಲ್ಲ ಅಂತ ಬೇರೆ ಕಂಟ್ರಿಗಳು ಕಳಿಸ್ತೀರಾ. ಬೇರೆ ಕಂಟ್ರಿಯಿಂದನೂ ಇಲ್ಲಿ ಬಂದು ಮತ್ತೆ ಕೆಲಸ ಮಾಡ್ತಿರ್ತಾರೆ. ಒಂದು ಬೆಸ್ಟ್ ಎಕ್ಸಾಂಪಲ್ ನಾನೇ ಕೊಡ್ತೀನಿ. ನಾನೊಂದು 2 ವೀಲರ್ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿ ವರ್ಕ್ ಮಾಡಬೇಕಂದ್ರೆ ಒಬ್ಬರು ಪೇರೆಂಟ್ಸ್ ಬಂದಿದ್ರು, ಮಗನಿಗೆ ಬೈಕ್ ಕೊಡಿಸ್ಬೇಕಂತ ಹೇಳಿಬಿಟ್ಟು. ಅವರಿಗೆ ಎಜುಕೇಷನ್ಗೆ ಯಾವುದೋ ಒಂದು ಕಂಟ್ರಿಗೆ ಕಳಿಸಿದ್ರು. ಅಲ್ಲಿಂದ ರಿಟರ್ನು ಬಂದಾಗ ಸುಮಾರು ವರ್ಷಗಳು, ರೀಸೆಂಟಾಗಿ ಒಂದು ಲಾಸ್ಟ್ ಒಂದು 3-4 ಮಂತ್ಸ್ ಹಿಂದೆ ಒಂದು ಮದುವೆಗೆ ಹೋಗಿದ್ದೆ. ಅವರಲ್ಲಿ ಬಂದಿದ್ದರು.
ನಾನು ತುಂಬ ಸಿಂಪಲಾಗಿ ಹೋದಾಗ ನನಗೆ ಯಾರು ಮದುವೆಗೆ ಇನ್ವೈಟ್ ಮಾಡಿದ್ರೋ ಅವ್ರು ಬಂದುಬಿಟ್ಟು ನನಗೆ ತುಂಬ ಒಂದಿಷ್ಟು ಕೇರ್ ಮಾಡಿದವ್ರ ಥರ ಮಾಡ್ತಿದ್ರು. ಯಾಕಂದರೆ ನನಗೆ ಗೊತ್ತು ಅವರಿಗೆ ನನಗೆ 45 ಲಕ್ಷ ಫಾಲೋವರ್ಸ್ ಇದ್ದಾರೆ ಯೂಟ್ಯೂಬಲ್ಲಿ, ಜೊತೆಗೆ 4.5 ಮಿಲಿಯನ್ ಸಬ್ಸ್ಕ್ರೈಬರು, ಕರ್ನಾಟಕದಲ್ಲಿ 2 ಗೋಲ್ಡ್ ಪ್ಲೇ ಬಟನ್ ಇಟ್ಕೊಂಡಿದ್ದೀನಿ ಅಂತಂದ್ಬಿಟ್ಟು. ಆ ಸ್ಟೂಡೆಂಟು ನನಗೆ ಏನು ವರ್ಕ್ ಮಾಡುವಾಗ ನೋಡ್ತಿದ್ರು, ಅವ್ರು ಎಂಪ್ಲಾಯ್ ಥರ ವರ್ಕ್ ಮಾಡ್ತಿದ್ದಾರೆ ಏನು ಅಂತ ಅಂದ್ಕೊಂಡು. ಯಾವಾಗ ನಾನು ಕಾರ್ ಹತ್ರ ಬಂದೆ ಅವಾಗ ಅವ್ರಿಗೆ ಗೊತ್ತಾಗಿರೋದು, ಓ ಇವ್ರು ಯೂಟ್ಯೂಬರ್ ಆಗಿದ್ದಾರೆ, ಮುಂಚೆ 2 ವೀಲರ್ ಸೇಲ್ಸ್ ಎಕ್ಸಿಕ್ಯೂಟಿವ್, 10,000 ಸ್ಯಾಲ್ರಿ ತೊಗೊಳ್ತೀವಿ. ನನ್ನ ಸ್ಯಾಲ್ರಿನೂ ಕೂಡ ಅವ್ರಿಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ. ನಮಗೆಲ್ಲ 10,000 ಸ್ಯಾಲ್ರಿ ಇತ್ತು. ನಾವು 10ರಿಂದ 12 ಅವರ್ ದುಡಿತಿದ್ದೆವು. ಸೊ ನನ್ನ ಕ್ವಶನ್ ಏನಪ್ಪ ಅಂದರೆ, ಎಲ್ಲ ಕಡೆ ಓದಿಸಿ ಎಲ್ಲ ಸುತ್ತಾಡಿ ಬಂದು ಮತ್ತೆ ಇಲ್ಲಿ ಕೆಲಸ ಇಲ್ಲದೇ ಇದ್ರು ಅವರು. ಸೊ ನಾನು ಹೇಳೋದು ಏನಪ್ಪ ಅಂದರೆ, ಕೆಲಸ ಸಿಗಬೇಕು ಅಂತಂದರೆ ಓದಬೇಕಂತ ಏನಿಲ್ಲ. ನೀವು ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳೆಲ್ಲ ನೋಡಿ, ಅವ್ರು ಯಾರು ಎಜುಕೇಟೆಡ್ ಅಲ್ಲೇ ಅಲ್ಲ. ಅವ್ರು ಬರೀ ಸ್ಕಿಲ್ಸನ್ನು ಯೂಟಿಲೈಸ್ ಮಾಡ್ಕೊಂಬಿಟ್ಟು ಅವರು ಬಿಸ್ನೆಸ್ಸನ್ನು ಶುರು ಮಾಡಿರೋದು. ಬಿಸ್ನೆಸ್ ಶುರು ಮಾಡಬೇಕಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ನನಗೆ BMW ಕಾರ್ ತೊಗೊಂಡಿದ್ದೀನಪ್ಪ, ನಾನು ಹೆಂಗೆ ಅದು ಓದಿ ಈಗ ನೀವು ಅಂದ್ಕೊಳ್ಳಿ, ಒಂದು ಕಾರ್ ತೊಗೋಬೇಕಂದ್ರೂ ಎಜುಕೇಷನ್ ಇರಬೇಕು ಅಂತ ಏನಾದರೂ ಇದ್ದಿದ್ರೆ ಕಾರ್ ಯಾವ್ದಾದ್ರು ತೊಗೊಳ್ತಿದ್ರಾ? ಓದಿದವನೇ ತೊಗೋಬೇಕಾಗಿತ್ತು. ಇವತ್ತು ನೀವು ಓದ್ದವನಿಗೆ ಯಾವ ಕಾರಲ್ಲಿ ಕುತ್ಕೊಂಡು ಹೋಗ್ತಿರ್ತಾನೆ ಅಂತ ನೋಡಿ. ಓದದೇ ಇರೋನೇ ಈ ಲಕ್ಸುರಿ ಕಾರ್ಗಳಲ್ಲಿ ಕುತ್ಕೊಂಡು ಹೋಗೋದು. ಓದ್ದವನು ಎಲ್ಲ ಇರೋದು ಸುಜುಕಿ, ಹೋಂಡಾ, ಟೊಯೋಟೊ ಈ ಥರ ಕಾರ್ಗಳು ಇಟ್ಕೊಂಡಿರ್ತಾರೆ. ಹೋಗಿ ನೀವು 99% ಜನ ಅವರೇ ಇರೋದು, ಓದ್ದವರೇ ಈ ಥರ ಕಾರ್ ತೊಗೊಳ್ಳೋದು. ಓದದೇ ಇರೋ ದಡ್ರೆ ಈ ಥರ ಲಕ್ಸುರಿ ಕಾರ್ಗಳು. ಅಲ್ಲಿ ಏನು ಇರುತ್ತೆ ಅಂತಂದರೆ, ಸಿಂಪಲಾಗಿ ನಾನು ಹೇಳೋದು, ಈ ಓದಿದವರು ಫಾರ್ ಎಕ್ಸಾಂಪಲ್ ಇವ್ರಿಗೆ ಓದಿಸ್ತೀನಪ್ಪ, ಇವರು ನನ್ನ ಥರ ಓದ್ತಾರೆ, ಹೋಗ್ತಾರೆ, ಇನ್ನೊಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾರೆ, ಅದೇ ಥರ ವರ್ಷ ಅದನ್ನೇ ಮಾಡ್ತಿರ್ತಾರೆ. ತಿಂಗಳಿಗೆ ಬರೋ ಸ್ಯಾಲ್ರಿಯಲ್ಲಿನೇ ಮನೆ ನಡೆಸಬೇಕು. ಇಲ್ಲಿ ನಾವು ಸಿಂಪಲ್ಲಾಗಿ ಇವಾಗ ಇವನು ಚಿಕ್ಕ ಏಜಿಂದನೇ ಇವಾಗ ನಾನೊಂದು ಪ್ಲೇನ್ ಎಲ್ಲ ತುಂಬ ಇಂಟ್ರೆಸ್ಟ್ ಇದೆ. ನಾನು ಏನು ಚಾನಲಲ್ಲಿ ಬಿಲ್ಡ್ ಮಾಡ್ತಿದ್ದೀನೋ ಕಂಪ್ಲೀಟಾಗಿ ಅದನ್ನು ಅವ್ರಿಗೆ ಕಮರ್ಷಿಯಲ್ ಬಿಸ್ನೆಸ್ಸೇ ಅವ್ರಿಗೆ ಕೊಡ್ತಾಯಿದ್ದೀನಿ. ಚಿಕ್ಕ ಏಜಲ್ಲಿ ಯಾರು ಮಾಡಬಾರ್ದಂತ ಏನಾದರೂ ಇದೆಯಾ? ಎಲ್ಲಿಯಾದರೂ ಇದೆಯಾ? ಏನೂ ಇಲ್ಲ. ಇಲ್ಲಿ ಎಲ್ಲ ಹೆಂಗಾಗ್ತದೆ ಅಂದರೆ, ಎಲ್ಲರ ಜನಗಳ ಮೈಂಡ್ ಸೆಟ್ ಏನಂದರೆ ಫಸ್ಟು ಓದಿಸ್ಬೇಕು. ನನಗೆ ಎಷ್ಟೋ ಜನ ನನ್ನ ಮಕ್ಕಳಿಗೆ ಸ್ಕೂಲ್ ಬಿಡಿಸ್ತೀನಿ ಅಂದ ತಕ್ಷಣ ಎಲ್ಲರೂ ಕ್ವಶನ್ಸ್ಗಳು ನನಗೆ, ಏಯ್ ನೀನು ತಪ್ಪು ಮಾಡ್ತಿದ್ಯಾ, ಅಲ್ಲಿ ಹೋಗಿ ಪ್ರಿನ್ಸಿಪಲ್ ನೋಡಿದ್ರೆ ನೀವು ತಪ್ಪು ಮಾಡ್ತಿದ್ದೀರಾ. ಏನು ತಪ್ಪು ಮಾಡ್ತಿದ್ದೆವು? ಹೋಗಲಿ, ಏನಾಗ್ಬೋದು? 1 ವರ್ಷದಲ್ಲಿ ಏನಾಗ್ಬೋದು ಹೇಳಿ? ಏನೂ ಆಗಲ್ಲ. 1 ವರ್ಷದಲ್ಲಿ ಇವ್ರ ಲೈಫೇ ಚೇಂಜ್ ಆಗ್ಬೋದು. ನಾನು ಹೇಳ್ತೀನಿ, ಈಗ 99 ಪಾಯಿಂಟಲ್ಲಿ ಆ ಜನಗಳು ಹೇಳ್ತಾರೆ ನಾನು ತಪ್ಪು ಮಾಡ್ತಿದ್ದೀನಿ ಅಂತಂದು. ಪಾಯಿಂಟ್ 1ಅಲ್ಲಿ ನಾನಿವಾಗ ಪ್ರಾಕ್ಟಿಕಲ್ಲಾಗಿ ನಾನೇನು ಮಾಡ್ತಿದ್ದೀನಿ, ಬೇರೆಯವ್ರು ಏನು ಮಾಡ್ತಿದ್ದಾರೆ, ಚಿಕ್ಕ ಮಕ್ಕಳು ಇವತ್ತು ಯೂಟ್ಯೂಬ್ ಆಗಿರ್ಬೋದು, ಸೋಷಲ್ ಮೀಡಿಯಾ ಆಗಿರ್ಬೋದು, ಒಂದು ಚಿಕ್ಕದು ಒಂದು ಬಿಸ್ನೆಸ್ಗಳನ್ನ ಸ್ಟಾರ್ಟ್ ಮಾಡ್ಕೊಂಬಿಟ್ಟು ಇವತ್ತಿಗೆ ಯಾರೋ ಒಬ್ಬರು ರೀಸೆಂಟಾಗಿ ನೋಡಿದೆ, ಒಂದು ಚಾಕ್ಲೇಟ್ ಮ್ಯಾನುಫ್ಯಾಕ್ಚರಿಂಗ್ ಅವರೇ ಓನಾಗಿ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಎಷ್ಟೋ ಕೋಟಿ ದುಡಿತಿದ್ದಾರೆ, ಲಕ್ಷ ದುಡಿತಿದ್ದಾರೆ. ಹೋಗಲಿ ಬಿಡಿ, ಕೋಟಿ ಬೇಡ, ಲಕ್ಷ ದುಡಿತಿದ್ದಾರೆ. ಇವರು ಇಷ್ಟು 20ರಿಂದ 25 ವರ್ಷ ಓದ್ಬಿಟ್ಟು 50 ಲಕ್ಷದಿಂದ 1 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಹೋಗ್ಬಿಟ್ಟು ಇನ್ನೊಬ್ರ ಕಡೆ ಹೋಗ್ಬಿಟ್ಟು 10,000, 20,000, 50,000, 1 ಲಕ್ಷ ಅರ್ನ್ ಮಾಡ್ತಾರತ್ತಂದರೆ, ಇವ್ರು ಹಾಕಿರೋ ಬಂಡವಾಳ ತೆಗಿಯೋಕ್ಕೇ ಎಷ್ಟೋ ವರ್ಷ ಹೋಗುತ್ತೆ. ಈಗ ನಮ್ಮ ಎಜುಕೇಷನ್ ತೊಗೊಂಡ್ರೆ ನಮ್ಮ ತಂದೆ ನಮಗೆ ಹತ್ತತ್ರ ಒಂದು 4.25 ಲಕ್ಷನೋ ಒಂದು 5 ಲಕ್ಷ ಖರ್ಚು ಮಾಡಿರಬೇಕು. ನಮ್ಮ ಅಣ್ಣಗೆ ತೊಗೊಂಡ್ರೆ ಆಲ್ಮೋಸ್ಟ್ ಅವರೆಲ್ಲ ಗೋರ್ಮೆಂಟ್ ಸ್ಕೂಲ್ ಓದಿರೋದು, ಆಮೇಲೆ ಗೋರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜಲ್ಲಿ CET ಬರೆದ್ಬಿಟ್ಟೆಲ್ಲ ಆ ಥರ ಓದಿರೋದವರು. ಅವ್ರು ತುಂಬ ಕಡಿಮೆ ಎಕ್ಸ್ಪೆನ್ಸ್ ಆಗಿರೋದು. ಬಟ್ ನಾನು ಹೇಳ್ತಿರೋದು, ಇವಾಗ ಎಷ್ಟೆಲ್ಲ ಖರ್ಚು ಮಾಡಿ ಪ್ರೈವೇಟ್ ಸ್ಕೂಲ್ ಇವ್ರಿಗೆಲ್ಲ ಬಿಡಿ, ಒಂದೊಂದು ಸ್ಕೂಲಲ್ಲಿ 5 ಲಕ್ಷವರೆಗೂ ಫೀಸ್ ಇದೆ. ನಾನೇ ಕೇಳಿದ್ದೀನಿ ಒಂದೊಂದು ಸ್ಕೂಲ್ಗೆ ಹೋಗ್ಬಿಟ್ಟು, ಯಪ್ಪ 5 ಲಕ್ಷದ ತಂದರೆ ಒಂದು ಎಜುಕೇಷನ್ ಅವ್ರ ಚಿಕ್ಕ ಮಗುಗೆ 2.5 ಕೋಟಿ 3 ಕೋಟಿವರೆಗೂ ಖರ್ಚು ಮಾಡಬೇಕು ಇವಾಗ. ಸೊ ಹಾಗಾಗಿ ನಾನು ಹೇಳ್ತಿರೋದು ಏನಪ್ಪ ಅಂತಂದರೆ, ಇದು ನನ್ನ ನಿರ್ಧಾರ. ಆ್ಯಕ್ಚುಲಿ ನಾನು ಹೇಳಬೇಕು ಅಂತಂದರೆ, ಆ್ಯಸ್ ಎ ಸೋಷಲ್ ಮೀಡಿಯಾ 10-12 ವರ್ಷ ಆಯಿತು ನಾನು ವರ್ಕ್ ಮಾಡ್ತಿದ್ದೀನಿ. ನನಗೆ ಗೊತ್ತಾಗ್ತಿದೆ ಎಷ್ಟು ಚಿಕ್ಕ ಮಕ್ಕಳು ಯಂಗ್ ಏಜಲ್ಲಿ ಯಾವ ಥರ ಅರ್ನ್ ಮಾಡ್ತಿದ್ದಾರೆ ಅಂತಂದ್ಬಿಟ್ಟು. ಸೊ ಇವಾಗ ಅವ್ರಿಗೊಂದು ಯೂಟಿಲೈಸ್ ಅಂದರೆ ಅವ್ರಿಗೊಂದು ಪ್ಲಾಟ್ಫಾರ್ಮನ್ನು ಬಿಲ್ಡ್ ಮಾಡಿ ಕೊಟ್ಟ ಅಂತಂದರೆ ಅವ್ರ ಲೈಫೇ ಸೆಟ್ಲು. ಇವಾಗ ಎಷ್ಟು ಏಜ್ ನಿಂದು? 8 ವರ್ಷ ಇದೆ ಇವನಿಗೆ, 8 ಇಯರ್ಸು. 12 ವರ್ಷದಲ್ಲಿ ನೀವು ಅಂದ್ಕೊಳ್ಳಿ, ಒಂದು ಚಿಕ್ಕ ಹುಡುಗ ಸೈಟ್ ತೊಗೋತಾನಂದರೆ ನಂಬ್ತೀರಾ? 60-40ನೋ 30-40ನೋ ಏನೋ ಒಂದು ಬೆಂಗಳೂರಲ್ಲಿ ಸೈಟ್ ತೊಗೋತಾನಂದರೆ ನಂಬೋಕ್ಕಾಗತ್ತಾ? ನಂಬಲ್ಲ, ನೀವು ಯಾರೂ ನಂಬಲ್ಲ. ಚಿಕ್ಕ ಏಜಲ್ಲಿ ಒಂದು ಕಾರ್ ತೊಗೊಳ್ಳೋಷ್ಟು ದುಡ್ಡಿದೆ ಅಂತಂದರೆ ನಂಬ್ತೀರಾ? ನಂಬೋಕ್ಕಾಗಲ್ಲ. ಸೊ ಕಂಟೆಂಟ್ ಕ್ರಿಯೇಟರ್ ಅನ್ನೋದು ಅಷ್ಟು ಪವರ್ಫುಲ್ ಹೋಗ್ತಿದೆ ಇವಾಗ. ಅದನ್ನು ಕೂಡ ಅಷ್ಟೇ, ಇನ್ನು 5-6 ವರ್ಷ ಟೈಮ್ ಇದೆ. ಅದರೊಳಗಡೆ ಯಾರ್ಯಾರು ಬಿಲ್ಡ್ ಮಾಡಿ ಇಟ್ಕೊಳ್ತಿರೋ ಅಷ್ಟು ಮಾತ್ರ ಮಾಡೋಕ್ಕಾಗೋದು. ಆಮೇಲೆ ತುಂಬ ಅಂದರೆ ತುಂಬ ಕಷ್ಟ ಇರೋದು. ಫಾರ್ ಎಕ್ಸಾಂಪಲ್ ಇವಾಗ ನಮ್ಮ ವೈಫಿಗೆ ಕೇಳ್ತೀನಿ, ಏನು ಓದಿದ್ಯಾ ನೀನು? BA.
ನಾನಂತೂ ಇಲ್ಲಿವರೆಗೂ ಕೇಳೇ ಇಲ್ಲ. ಇವರು ಮದುವೆ ಆಗೋವಾಗ ಏನು ಓದಿದ್ದಾರೆ ಅಂತ ಕೇಳಿಲ್ಲ. ಆಮೇಲೆ ಮದುವೆ ಆದ ತಕ್ಷಣ ಏನು ಓದಿದ್ದಾರೆ ಅಂತ ಕೇಳಿಲ್ಲ. ನನಗದು ಆ್ಯಕ್ಚುಲಿ ನೀಡಿಲ್ಲ. ನಮಗೆ ಬೇಕಾಗಿರೋದೇನು ಓಕೆ ಮನೆ ನಡ್ಸ್ಕೊಂಡು ಹೋದರೆ ಸಾಕು ಅಂತ ಅಂದ್ಕೊಂಡಿರೋದು. ಯಾಕಂದರೆ ನನಗೆ ದುಡಿಯೋಷ್ಟು ಕೆಪಾಸಿಟಿ ಇದೆ, ಸಾಕಷ್ಟು ಕೆಪಾಸಿಟಿ ಇದೆ ಅಂತಂದರೆ ನಾನು ಸೋಷಿಯಲ್ ಮೀಡಿಯಾ ಪವರ್ ಏನಂತ ಹೇಳ್ತೀನಿ ಕೇಳಿ. ನೀವು ಮನೇಲಿ ಒಬ್ಬರು ಸೋಷಿಯಲ್ ಮೀಡಿಯಾನ ಸ್ಟಾರ್ಟ್ ಮಾಡ್ಕೊಂಡ್ರೆ ಮನೇಲಿ 10 ಜನ ಕುತ್ಕೊಂಡು ಊಟ ತಿಂದರೂ ಕೂಡ ನಿಮಗೆ ಟೆನ್ಷನ್ ಇರೋಲ್ಲ. ಅದೇ ನಾನು ಜಾಬಲ್ಲಿ ಹೋಗ್ತೀನಿ ಅಂತಂದರೆ ನನಗೆ ಭಾಳಾದರೆ ಈಗ ಜಾಬಲ್ಲಿ ಕಂಟಿನ್ಯೂ ಮಾಡ್ತಿದ್ದಂತಂದರೆ 25,000 ರೂಪಾಯಿ ಸ್ಯಾಲ್ರಿ ಇರ್ತಿತ್ತು. 25,000 ರೂಪಾಯಿದಲ್ಲಿ ಮನೆ ಹೆಂಗೆ ನಡೆಸ್ತೀರಾ, ಫ್ಯಾಮ್ಲಿ ಹೆಂಗೆ ನಡೆಸ್ತೀರಾ, ಮಕ್ಕಳು ಸ್ಕೂಲ್ ಹೆಂಗೆ ಫೀಸ್ ಏನು ಪೇ ಮಾಡ್ತೀರಾ? ಆಗಲ್ಲ. ಗೋರ್ಮೆಂಟ್ ಸ್ಕೂಲ್ ಕಳಿಸಿದ್ರು ಕೂಡ ಅವ್ರಿಗೆ ನಾವು ಮನೇಲಿ ಅಟ್ಲೀಸ್ಟ್ ಒಂದು ಮನೆನಾದರೂ ರೆಂಟ್ ಮಾಡ್ಕೋಬೇಕಲ್ಲ, ಆಗೋದೇ ಇಲ್ಲ. ಸೊ ಹಾಗಾಗಿ ನಾನು ಹೇಳ್ತಿದ್ದೀನಿ, ನೀವು ಯೋಚನೆ ಮಾಡಿ. ಯಾಕಂತಂದರೆ ಇವತ್ತಿಗೆ ಹೆಂಗೆ ನಡೀತಿದೆ ವರ್ಲ್ಡ್ ಅನ್ನೋದು ಹೆಂಗೆ ನಡೀತಿದೆ ಅಂತಂದರೆ, ನೀವು ದುಡ್ಡು ನೀವು ಚಿಕ್ಕ ಏಜಲ್ಲಿ ಅರ್ನ್ ಮಾಡ್ತಿರೋ ಯಾರೂ ಕೇಳಲ್ಲ, ದೊಡ್ಡ ಏಜಲ್ಲಿ ಅರ್ನ್ ಮಾಡ್ತಿರೋ ಯಾರೂ ಕೇಳಲ್ಲ. ಬಟ್ ಒಂದು ಶಾರ್ಟ್ ಟರ್ಮಲ್ಲಿ ನೀವು ದುಡ್ಡು ಮಾಡ್ಕೋಬೇಕಂತಂದರೆ ಸೋಷಿಯಲ್ ಮೀಡಿಯಾ ಇವತ್ತಿಗೆ ಚಿಕ್ಕ ಮಕ್ಕಳು ದುಡ್ಡು ಮಾಡ್ತಾರತ್ತಂದ್ರೆ ಯಾರೂ ನಂಬೋದು ಇಲ್ಲ. ನಾವು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗ ಹೇಳಬೇಕು ಅಂತಂದರೆ ಎಲ್ಲರೂ ನಗ್ತಾಯಿದ್ರು, ಏನು ಯೂಟ್ಯೂಬು ಅಂತಂದ್ಬಿಟ್ಟು. ಇವತ್ತಿಗೆ ಇಲ್ಲೆಲ್ಲ ನೋಡ್ತಿದ್ದಾರೆ. ಇವಾಗ ಎಲ್ಲ ನೋಡಿಬಿಟ್ಟು ಎಲ್ರಿಗೂ ಯೂಟ್ಯೂಬ್ ಗೊತ್ತಾಗ್ತಿದೆ. ಬಟ್ ಹಂಗಂತಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋಕ್ಕಾಗತ್ತಾ? ಇವಾಗ 0.1% ಜನಗಳಿಗೆ ಗೊತ್ತಾಗಿರೋದು ಯೂಟ್ಯೂಬ್ ಏನು ಅಂತಂದ್ಬಿಟ್ಟು. ಸೊ ಹಾಗಾಗಿ ಇವ್ರೂ ಅಷ್ಟೇ. ಇವಾಗ ನಾವು ಏನೇ ಕಲಿಸಿದ್ರು ಕೂಡ ಏನು ಮಾಡ್ತಾರೆ, ಎಲ್ಲರ ಥರ ಯಾವತ್ತೂ ಕೂಡ ಇಡಕ್ಕೆ ಹೋಗಬೇಡಿ. ನೀವು ಏನಾದರೂ ಸ್ವಲ್ಪ ಡಿಫ್ರೆಂಟಾಗಿ ಯೋಚನೆ ಮಾಡೋಕ್ಕೆ ಶುರು ಮಾಡಿ. ಥಿಂಕಿಂಗ್ ಡಿಫ್ರೆಂಟಾಗಿರಲಿ. ನನಗಿವಾಗ ಎಷ್ಟೋ ಜನ ಬುದ್ಧಿ ಮಾತು ಹೇಳಿದವರು ಇದ್ದಾರೆ. ಬಟ್ ಅವ್ರಿಗೆ ಅನ್ನಿಸ್ತಿದೆ ನಾವು ಅವ್ರಿಗೆ ಬುದ್ಧಿ ಮಾತು ಹೇಳ್ತಿದ್ದೀವಿ ಅಂತಂದ್ಬಿಟ್ಟು. ಬಟ್ ನನ್ನ ಎಕ್ಸಾಂಪಲ್ ಒಂದು 2-3 ವರ್ಷದಲ್ಲಿ ಎಕ್ಸಾಂಪಲು ಇಡೀ ಹಿಸ್ಟ್ರಿ ನಿಮ್ಮ ಪೇರೆಂಟ್ಸ್ಗಳಾಗಿರ್ಬೋದು, ಮಕ್ಕಳಿಗಾಗಿರ್ಬೋದು, ಎಲ್ರಿಗೂ ಕೂಡ ಹೇಳ್ತೀರಾ, ನೋಡು ಅವ್ರು ಈ ಥರ ಮಾಡ್ಕೊಂಡಿದ್ದಾರೆ ಅಂತಂದ್ಬಿಟ್ಟು. ಸೊ ಮಾಡೋದಿದೆಯಲ್ಲ ತುಂಬ ಕಷ್ಟ, ಅದಕ್ಕೆ ತುಂಬ ಧೈರ್ಯ ಬೇಕು. ಸೊ ಸುಮ್ಮನೆ ಅಲ್ಲ. ನಾನಿವತ್ತು ಇಲ್ಲಿ ಕುತ್ಕೊಂಡು ಮಾತಾಡ್ತಿದ್ದೀನಿ ಅಂತಂದರೆ 10 ವರ್ಷ, 20 ವರ್ಷ, 30 ವರ್ಷದ ಮುಂಚೆನೇ ಯೋಚನೆ ಮಾಡ್ತಿರ್ತೀನಿ ಇವ್ರ ಲೈಫು ಬದುಕು ಹೆಂಗಿರುತ್ತೆ ಅಂತಂದ್ಬಿಟ್ಟೆ. ಯಾಕಂದರೆ ನಮ್ಮ ಲೈಫಲ್ಲಿ ಬದುಕಲ್ಲಿ ಎಲ್ಲ ಅನುಭವಿಸ್ಕೊಂಡಿದೆ ಅಲ್ವಾ. ಇವಾಗಲೂ ಅನ್ಸುತ್ತೆ ಒಂದೊಂದು ಟೈಮು, ಅಯ್ಯೋ ಅವಾಗ್ಲೂ ಕೆಲಸ ಮಾಡ್ತಿದ್ದೆವು, ಇವಾಗಲೂ ಕೆಲಸ ಮಾಡ್ತಿದ್ದೆವು, ಏನಪ್ಪ ಅಂತಂದ್ಬಿಟ್ಟು. ಯಾಕಂದರೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಇರೋದ್ರಿಂದ ಓಪನಾಗಿ ಹೇಳ್ಬೇಕಂತಂದರೆ ನಾನು ಇಲ್ಲಿವರೆಗೂ ಕೂಡ ಎಲ್ಲಿ ಟ್ರಾವೆಲ್ ಮಾಡಿಲ್ಲ, ದುಡ್ಡಿನ ಪ್ರಾಬ್ಲಮ್ ಇರೋದ್ರಿಂದ. ರೀಸೆಂಟಾಗಿ ಇವಾಗ ಒಂದು 5-6 ವರ್ಷ ಆಯಿತು, 10 ವರ್ಷ ಆಯಿತು ನಾವು ಏನೋ ಒಂದಿಷ್ಟು ಯೂಟ್ಯೂಬಿಂದ ಅರ್ನ್ ಮಾಡ್ಕೊಂಡಿದ್ದೀನಿ. ಹಂಗಂತಂದ್ಬಿಟ್ಟು ನಾನೇನು 100 ಕೋಟಿ ಇನ್ನೂ ಅರ್ನ್ ಮಾಡಲಿಲ್ಲ. ಇವಾಗಿರೋ ಅರ್ನಿಂಗಲ್ಲೇ ಒಂದು ಮನೆ ಕಟ್ಕೋಬೋದು, ಒಂದು ಕಾರ್ ತೊಗೊಂಡಿನಿ, ಒಂದು ರೆಂಟ್ ಮನೆ ಇಟ್ಕೊಂಡಿದ್ದೀನಿ ಅಷ್ಟೇ. ಸೊ ಇಲ್ಲಿಂದ ಒಂದು 2-3 ವರ್ಷ ಆದ ತಕ್ಷಣ ಏನೋ ಒಂದು ಟ್ರಿಪ್ ಆಗಿರ್ಬೋದು, ಟ್ರಾವೆಲಿಂಗ್ ಮಾಡೋದಾಗಿರ್ಬೋದು, ಬೇರೆ ಕಂಟ್ರಿಗೆ ಹೋಗೋದಾಗಿರ್ಬೋದು, ಒಂದು ಪ್ಲೇಸಸ್ ನೋಡ್ಕೋಬೇಕು ಅಂತಂದರೆ ಅರ್ನ್ ಮಾಡಲೇಬೇಕು. ಸೊ ಹಾಗಾಗಿ ಜೊತೆಗೆ ಇವರು ಕೂಡ ಒಂದು ಯೂಟ್ಯೂಬ್ ಚಾನಲ್ಗಳಿದ್ದಾವೆ, ನಂದೂ ಕೂಡ ಇದೆ, ನಮ್ಮ ವೈಫ್ದು ಕೂಡ ಇದೆ. ಸೊ ಈ ಒಂದು ಆಪರ್ಚುನಿಟೀಸನ್ನು ಕರೆಕ್ಟಾಗಿ ಯೂಟ್ಲೈಸ್ ಮಾಡ್ಕೊಂಡ್ರೆ, ಅಂದರೆ ಸೋಷಿಯಲ್ ಮೀಡಿಯಾ ಅನ್ನೋದನ್ನು ಇವಾಗ ಜಸ್ಟ್ ಬೂಮಿಂಗ್ ಆಗ್ತಿದೆ, ಕರೆಕ್ಟಾಗಿ ಯೂಟ್ಲೈಸ್ ಮಾಡ್ಕೊಂಡ್ರೆ 100% ಯೂಟ್ಲೈಸ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ಇವಾಗ ಕೇಳೋಣ, ನಿನಗೆ ನಮ್ಮ ಕಾರ್ ಹೆಸರೇನು? ನಮ್ಮ ಕಾರ್ ಹೆಸರೇನು? BMW. ಓದಕ್ಕೆ ಬರುತ್ತಾ? ನೋಡಿ, ಅವನಿಗೆ ಓದಕ್ಕೆ ಬರುತ್ತೆ. BMW ಒಂದು ಕಾರ್ ಬ್ರ್ಯಾಂಡ್ ಓದಬೇಕು ಅಂತಂದರೆ ಫಸ್ಟ್ ಸ್ಟ್ಯಾಂಡರ್ಡ್ ಬರೋಕ್ಕಿಂತ ಮುಂಚೆನೇ ಎಷ್ಟೋ ಜನ ಓದೋರು ಇದ್ದಾರೆ. ಯಾಕಂದರೆ ABCD ಓದಕ್ಕೆ ಬಂದವನ್ನೆಲ್ಲ ಕಾರ್ ಬ್ರ್ಯಾಂಡು ಓದ್ಬೋದು. ಸೊ ನಾನು ಹೇಳ್ತಿರೋದು, ಒಂದು ಕಾರ್ ಬ್ರ್ಯಾಂಡ್ ಅಂತ ಓದಕ್ಕೆ ಬಂತು ಅಂತ ತಿಳ್ಕೊಳ್ಳಿ, ಮುಗೀತು. ನಿಮ್ಗೆ ನೀಡ್ ಇರೋದು ಅಷ್ಟೇ. ಅಂದರೆ ನಾನು ಹೇಳ್ತಿರೋದು, ಎಷ್ಟೊಂದು ಜನಕ್ಕೆ ಓದಕ್ಕೆ ಬರುತ್ತೆ, ಆದರೆ ಕನಸನ್ನು ಕಾಣಕ್ಕೆ ಬರಲ್ಲ. ನಮ್ಗೆ ಹೆಂಗಂದರೆ, ನಮ್ಗದು ಫಸ್ಟು ಬೆಂಗಳೂರಿಗೆ ಕಾರ್ ಬ್ರ್ಯಾಂಡ್ ಓದಕ್ಕೆ ಬಂದಿರೋದೇ BMW. ಅವತ್ತೇ ನಾನು ಡಿಸೈಡ್ ಮಾಡಿರೋದು ಒಂದು BMW ಕಾರ್ ತೊಗೋಬೇಕು ಅಂತಂದ್ಬಿಟ್ಟು. ಸೊ ಆ ಥರ ನಾನು ಹೇಳೋದು ಏನಂತಂದರೆ, ಒಂದು ಸೆಕೆಂಡು, ಹೋಗ್ರಪ್ಪ ಕೆಳಗಡೆ ಹೋಗ್ರಿ, ಇವ್ರು ಕಳಿಸ್ಬಿಡೋಣ. ಇವರಿದ್ದರೆ ಎಲ್ಲ ಹೋಗ್ತಾಯಿರಿ ನೀವು ಕೆಳಗಡೆ. ಎಲ್ಲ ನಗ್ತವ್ರೆ ಕುತ್ಕೊಂಡ್ಬಿಟ್ಟು, ಯಾಕಂದರೆ ಅವ್ರು ಇನ್ನೂ ಚಿಕ್ಕ ಏಜು. ಸೊ ಇನ್ನೂ ಅವ್ರಿಗೆ ಅರ್ಥ ಆಗಲ್ಲ. ಸೊ ಈಗ ನಮ್ಗಳಿಗೆ ಅರ್ಥ ಆಗಿದೆ. ಬಟ್ ಏನಪ್ಪ ಅಂತ ನಾನು ಹೇಳೋದು, ಸ್ವಲ್ಪ ಯೋಚನೆ ಮಾಡಿ. ನೀವು ಮಕ್ಕಳಿಗೆ ಮುಂಚೆ ಥರ ಓದಿಸ್ಲೇಬೇಕು ಅಂತ ನೀವು ಹೊರಡ್ತಾ ಇದ್ದರೆ ನಿಮ್ಮಷ್ಟು ಮುಟ್ಟಾಳರು, ದಡ್ರು ಯಾರೂ ಇಲ್ಲ ಅಂತ ಅರ್ಥ. ಯಾಕಂತಂದರೆ ಈಗ ಫ್ಯೂಚರ್ ಬೇರೆಯವ್ರದ್ದೆಲ್ಲ ನೀವು ನೋಡ್ತಿದ್ದೀರಲ್ವಾ,
ಅವರು ಎಷ್ಟು ಕಷ್ಟಪಡ್ತಿದ್ದಾರೆ, ಜಾಬ್ ಇಲ್ಲದೆ ಒದ್ದಾಡ್ತಿದ್ದಾರೆ. ಒಂದು ಕಂಪನಿಯಲ್ಲಿ ಯಾವುದೋ ಕರೆದಿರದೆ 500 ಅಂತ ಅಲ್ಲೊಂದು ಹತ್ತತ್ರ ಒಂದು 50,000ಕ್ಕಿಂತಲೂ ಜಾಸ್ತಿ ಜನ ರೆಸ್ಯೂಮ್ಸ್ ಇಟ್ಕೊಂಡ್ಬಂದಿದ್ದಾರೆ ಅಂತಂದು ನಾನು ಕೂಡ ಕೇಳಿದ್ದೀನಿ. ಜೊತೆಗೆ ಇವಾಗ IT ಕಂಪ್ನಿಯಿಂದ ಎಷ್ಟೋ ಜನಕ್ಕೆ ಕೆಲಸ ತೆಗೆದಾಕ್ತಿದ್ದಾರೆ. ಈಗ AI ಬರ್ತಿದೆ, ಅದರಿಂದನೂ ಕೂಡ ಎಷ್ಟೋ ಹ್ಯೂಮನ್ ಜಾಬನ್ನು ಕಳ್ಕೊಳ್ತಾರೆ. ಅದನ್ನೇ ಮ್ಯಾನ್ಯಲ್ ಆಗಿ ಅಂದರೆ ಆಟೋಮೆಟಿಕ್ಕಾಗಿ ಹ್ಯಾಂಡಲ್ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ಇನ್ ಫ್ಯೂಚರ್ ಹೆಂಗಿರುತ್ತಂತ ಯೋಚನೆ ಮಾಡಿ. ಸೊ ಅದಕ್ಕೆ ನಾನು ಹೇಳ್ತಿರೋದು, ನಿಮ್ಮ ಒಂದು ಮಕ್ಕಳನ್ನ ಸ್ಕಿಲ್ಸ್ಗಳನ್ನ ಐಡೆಂಟಿಫೈ ಮಾಡ್ಕೊಳ್ಳಿ. ಅವ್ರದ್ದು ಏನು ಇಂಟ್ರೆಸ್ಟ್ ಇದೆ ಅಂತ ತಿಳ್ಕೊಳ್ಳಿ. ಅವ್ರು ಏನಾದರೂ ವೀಡಿಯೋಗಳು ಮಾಡ್ತೀನಿ, ಯೂಟ್ಯೂಬಲ್ಲಿ ಏನಾದರೂ ವರ್ಕ್ ಮಾಡ್ತೀನಿ, ಸೋಷಿಯಲ್ ಮೀಡಿಯಾ ಏನಾದ್ರು ಬಿಡಿ ಅವ್ರನ್ನ. ಆ್ಯಕ್ಚುಲಿ ನೀವು ಒಂದು 30 ವರ್ಷ ಅಲ್ಲ 50 ವರ್ಷದಲ್ಲಿ ದುಡ್ದಿರೋ ದುಡ್ಡು ಅವ್ರು ಬರೀ ಒಂದು 5-6 ವರ್ಷದಲ್ಲೇ ದುಡಿತಾರೆ. ನೀವು ಯಾರೂ ಕೂಡ ಬಿಡೋಕ್ಕೆ ರೆಡಿ ಇಲ್ಲ. ನಮ್ಮ ತಂದೆನೂ ಅಷ್ಟೇ, ನಾವು ಏನೋ ಒಂದು ಮಾಡ್ತೇವೆ ಅಂದ ತಕ್ಷಣ ಅದು ಆಗಲ್ಲ ಬಿಡು ಅಂತ ನಮಗೂ ಎಷ್ಟೋ ಟೈಮ್ ಬಂದಿದ್ದಾರೆ. ಸೊ ನೀವು ಜೀವನದಲ್ಲಿ ಮುಂದೆ ಹೋಗ್ಬೇಕಂದ್ರೆ ತಂದೆ ತಾಯಿ ಮಾತಂತ ಕೇಳಕ್ಕೆ ಹೋಗಬೇಡಿ. ನಿಮ್ಮ ಸರೌಂಡಿಂಗ್ ಮಾತು ಕೇಳಕ್ಕೆ ಹೋಗಬೇಡಿ. ನೀವು ಯಾರನ್ನ ಫೋಕಸ್ ಮಾಡ್ತೀರೋ, ಯಾರು ನಿಮಗೆ ಒಂದು ಮೋಟಿವೇಶನ್ ಆಗ್ತಿದೆಯೋ ಅಂಥವ್ರ ಮಾತು ಕೇಳಿ 100% ನೀವು ಕೂಡ ಚಿಕ್ಕ ಏಜ್ ಆಗಿರ್ಬೋದು, ದೊಡ್ಡ ಏಜ್ ಆಗಿರ್ಬೋದು ಅರ್ನ್ ಮಾಡ್ಬೋದು. ಇವಾಗ ಪ್ರಾಬ್ಲಮ್ ಏನಾಗ್ತದೆ ಅಂತಂದರೆ, ನೀನು ಇದೇ ದಾರಿಯಲ್ಲೇ ಹೋಗಬೇಕು ಅಂತ ಸುಮಾರು ಜನ ಹೇಳ್ತಿದ್ದಾರೆ. ಬಟ್ ಅದು ತಪ್ಪು. ಅದು ಆ್ಯಕ್ಚುಲಿ ನಿಮ್ಗೆ ಯಾವ ದಾರಿ ಇರುತ್ತೋ, ನಿಮ್ಗೆ ಯಾವ ದಾರಿ ಈಸಿ ಇರುತ್ತೋ ಅದನ್ನು ನೀವು ಚೂಸ್ ಮಾಡ್ಕೊಳ್ಳಿ. ಅದೇ ಥರ ಹೋಗಬೇಕು ಅನ್ನೋದನ್ನು ಬಿಟ್ಬಿಡಿ. ಇವಾಗ ಅದೇ ದಾರಿಯಲ್ಲಿ ಹೋದವರು 99% ಜನ ದಾರಿ ಬಿಟ್ಟು ಹೋಗ್ತಾ ಇರೋದು 0.1% ಜನ. 0.1% ಜನ ಇರೋದೇ ಇಡೀ ನಮ್ಮ ಜಗತ್ತಲ್ಲಿ, ಇಡೀ ನಮ್ಮ ಇಂಡಿಯಾದಲ್ಲಿ ದೊಡ್ಡ ದೊಡ್ಡ ರಿಚೆಸ್ಟ್ ಮೆನ್ಗಳಿರೋದು ಅದೇ 0.1% ಜನ. ಸೊ ನೀವೂ ಕೂಡ ಅವ್ರ ಥರ ಆಗಬೇಕು ಅಂತಂದರೆ ಇವತ್ತೇ ಆಗುತ್ತೆ ಅಂತಲ್ಲ, ಇಲ್ಲ ನಾಳೆಗೆ ಆಗುತ್ತೆ ಅಂತಲ್ಲ, ಎಷ್ಟೋ ವರ್ಷ ಟೈಮ್ ತೊಗೊಳುತ್ತೆ. ಫಸ್ಟ್ ಆಫ್ ಆಲ್ ನಿಮ್ಮ ಮೈಂಡ್ ಅನ್ನೋದು ಫಸ್ಟ್ ನೀವು ಚೇಂಜ್ ಮಾಡ್ಕೋಬೇಕು. ಸೊ ಅವಾಗಲೇ ನಿಮ್ಮ ಒಂದು ಲೈಫ್ ಅನ್ನೋದು ಚೇಂಜ್ ಆಗೋದು. ಫಸ್ಟು ನೀವು ಚೇಂಜ್ ಆಗಬೇಕು. ಇವತ್ತಿಗೆ ನಮ್ಮ ಸ್ವಂತ ಅಣ್ಣನೇ ಹೇಳ್ತಾನೆ, ಒಂದು 1/2 ಅವರ್ ನನಗೆ ಫೋನಲ್ಲಿ ಮಾತಾಡಿದ್ರು, ಒಂದು 45 ಮಿನಿಟ್ಸು 1/2 ಅವರು. ಇಲ್ಲ ನಿನ್ನ ಮಕ್ಕಳಿಗೆ ಸ್ಕೂಲ್ ಬಿಡಿಸ್ಬೇಡ, ಅವ್ರಿಗೆ ಓದೋದು ಪ್ರಾಬ್ಲಮ್ ಆಗುತ್ತೆ, ಫ್ಯೂಚರ್ ಪ್ರಾಬ್ಲಮ್ ಆಗುತ್ತೆ. ಅದು ದುಡ್ಡು ಗಳಿಸಿದ್ರೆ ಓದ್ದವನು ಬಂದು ಕೆಲಸಕ್ಕೆ ನಿಂತ್ಕೊಳ್ತಾನೆ. ಇವಾಗ ಅಂಥದ್ರಲ್ಲಿ ಮಕ್ಕಳು ಏನಂತಂದರೆ, ನಂದು ಒಂದು ಆಸೆ ಅಷ್ಟೇ. ಏನಪ್ಪ ಅಂತಂದರೆ, ನಾನು ಕಷ್ಟಪಟ್ಟಿದ್ದೀನಿ, ನಮ್ಮ ಅಪ್ಪನೂ ಕಷ್ಟಪಟ್ಟಿದ್ದಾನೆ. ಇವ್ರುಗಳಿಗೆ ನನ್ನ ಬಿಸ್ನೆಸ್ಸನ್ನು ಬರೀ ಮ್ಯಾನೇಜ್ ಮಾಡ್ಕೊಂಡು ಹೋದರೆ ಸಾಕು, ಅವ್ರ ಲೈಫನ್ನು ಆರಾಮಾಗಿ ನಡೆಸ್ಕೊಂಡು ಹೋಗ್ಬಿಡ್ಬೋದು. ಲೈಫ್ ಅನ್ನೋದು ಚೇಂಜ್ ಆಗೋದು. ಫಸ್ಟು ನೀವು ಚೇಂಜ್ ಆಗಬೇಕು. ಇವತ್ತಿಗೆ ನಮ್ಮ ಸ್ವಂತ ಅಣ್ಣನೇ ಹೇಳ್ತಾನೆ, ಒಂದು 1/2 ಅವರ್ ನನಗೆ ಫೋನಲ್ಲಿ ಮಾತಾಡಿದ್ರು, ಒಂದು 45 ಮಿನಿಟ್ಸು 1/2 ಅವರು. ಇಲ್ಲ ನಿನ್ನ ಮಕ್ಕಳಿಗೆ ಸ್ಕೂಲ್ ಬಿಡಿಸ್ಬೇಡ, ಅವ್ರಿಗೆ ಓದೋದು ಪ್ರಾಬ್ಲಮ್ ಆಗುತ್ತೆ, ಫ್ಯೂಚರ್ ಪ್ರಾಬ್ಲಮ್ ಆಗುತ್ತೆ. ಅದು ದುಡ್ಡು ಗಳಿಸಿದ್ರೆ ಓದ್ದವನು ಬಂದು ಕೆಲಸಕ್ಕೆ ನಿಂತ್ಕೊಳ್ತಾನೆ. ಇವಾಗ ಅಂಥದ್ರಲ್ಲಿ ಮಕ್ಕಳು ಏನಂತಂದರೆ, ನಂದು ಒಂದು